ಈ ಗ್ರಾಮದಲ್ಲಿ ಸ್ವಾಮೀಜಿಗಾಗಿ ಕದನ ಶುರುವಾಗಿದೆ. ಒಂದು ಸಮುದಾಯ ಸ್ವಾಮೀಜಿ ಬೇಕು ಅಂತ ಹೇಳಿದ್ರೆ ಮತ್ತೊಂದು ಗುಂಪು ಬೇಡ ಅಂತ ಹೇಳ್ತಿದ್ದಾರೆ. ಮಠದ ಕೊಠಡಿಗೆ ಬೀಗ ಹಾಕಿ ಈ ಸ್ವಾಮೀಜಿನೇ ಬೇಡ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಯಾಕೆ ಸ್ವಾಮೀಜಿ ಬೇಡ ಅಂತಿದ್ದಾರೆ, ಆ ಆರೋಪ ಏನು ನೀವೇ ನೋಡಿ. ಜೊತೆಯೇ ಜಿದ್ದು ಆರಕ್ಷಕರನ್ನ ಸುತ್ತುವರೆದಿರುವ ಗ್ರಾಮಸ್ಥರು, ಧರಣಿ ಬಿಡಲ್ಲ ಅನ್ನೋ ಪಟ್ಟು, ನಮಗೆ ನ್ಯಾಯ ಕೊಡಿ ಅಂತಿರುವ ಮಹಿಳೆಯರು, ಹೀಗೆ ಕೈಗೆ ಕೈ ಮಿಲಾಯಿಸಿ ಲಡಾಯಿ ನಡೀತಾ ಇರೋದು ಯಾಕೆ ಗೊತ್ತಾ? ಹೀಗೆ ಶಾಂತವಾಗಿ ಧರಣಿ ಕುಳಿತಿರುವ ಈ ಸ್ವಾಮೀಜಿಗಾಗಿ. ಏಕಾಏಕಿ ಸ್ವಾಮೀಜಿಗಳ ರೂಮ್ಗೆ ಬೀಗ, ಭಕ್ತರ ಆಕ್ರೋಶ. ಲಕ್ಷ್ಮೇಶ್ವರದ ಆದರಹಳ್ಳಿಯಲ್ಲಿ ಬಿಗುವಿನ ವಾತಾವರಣ. ಸಂಪೂರ್ಣ ಶ್ವೇತ ವಸ್ತ್ರಧಾರಿಯಾಗಿ ಸಂತ ಸೇವಾಲಾಲ್ ಮಂದಿರ ಮುಂದೆ ಸಲ್ಲೇಖನ ವ್ರತ ಮಾಡಿರುವ ಇವರು ಕುಮಾರ ಮಹಾರಾಜ ಸ್ವಾಮೀಜಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕು ಆದರಹಳ್ಳಿಯ ಐತಿಹಾಸಿಕ ಗವಿಮಠದ ಪೀಠಾಧಿಪತಿಗಳು. ಸಮಾಜದಲ್ಲಿ ಶಾಂತಿ ಮೂಡಲು, ಸೌಹಾರ್ದತೆ ಬೆಳೆಸಲು ಮೆಟ್ಟಿಲಾಗಬೇಕಿದ್ದ ಶ್ರೀಗಳೇ ಈಗ ಎರಡು ಸಮುದಾಯಗಳ ನಡುವಿನ ಸಮರಕ್ಕೆ ವೇದಿಕೆಯಾಗಿದ್ದಾರೆ. ಇಂದು ಹೀಗೆ ಗಲಾಟೆ ಗದ್ದಲಕ್ಕೆ ಕಾರಣವಾಗಿರುವುದು ಏನಕ್ಕೆ ಅಂತ ಹೇಳ್ತೀವಿ ಕೇಳಿ. ಆದರಹಳ್ಳಿಯ ಗವಿಮಠದ ಸುತ್ತಲೂ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದಂತೆ ಈ ಬಗ್ಗೆ ಸ್ವಾಮಿಗಳು ಪೊಲೀಸರಿಗೆ ದೂರು ನೀಡಿದ್ದು ಭೋವಿ ಸಮುದಾಯದ ಕೆಲ ಹುಡುಗರ ಬಂಧನವಾಗಿದೆ. ಆದರೆ ಈ ವಿಚಾರ ಎರಡು ಸಮುದಾಯಗಳ ಕದನಕ್ಕೆ ಕಾರಣವಾಗಿದೆ. ವರ್ಷಗಳಿಂದ ಕಲ್ಲು ಒಡೆದು ಜೀವನವನ್ನ ಮಾಡ್ತಿದ್ದೀವಿ. ಈಗ ನಮ್ಮ ಕುಲಕಸುಬು ಬಿಡೋದು ಹೇಗೆ? ನಮಗೆ ಸ್ವಾಮೀಜಿ ಸಹವಾಸವೇ ಬೇಡ ಅಂತಿದ್ದಾರೆ ಭೋವಿ ಸಮಾಜದ ಮಹಿಳೆಯರು. ನಾವು ಇದನ್ನು ಬಿಟ್ಟು ಏನಿಲ್ಲ. ನೀವು ಬೇಡ ನೀವು ಕಣ್ಣಿನ ಸುಡಬೇಡ್ರಿ, ಫೋಟೋ ಹೊಡೆಯೋದು, ಕರ್ಕೊಂಡೋಗೋದು, ಪೊಲೀಸರನ್ನ ತರೋದು, ಕರ್ಕೊಂಡೋಗೋದು ಅಂದ್ರೆ ನಾವು ಊರು ಬಿಟ್ಟ ಹೋಗ್ಬೇಕು. ಅವನಿಂದ ಇಲ್ಲಿಡನೇನ್ರಿ? ನಾವ ಕರ್ಕೊಂಡು ಬಂದು ನಾವ ಮನೆ ಊರಾಗಿಟ್ಟು ಅವ್ರ ಸ್ವಾಮೀಜಿನ ಬೇಡ ಅಂತ ಹೇಳಂತಿದ್ರು ಅವ್ರ ಜನ. ಇನ್ನು ಭೋವಿ ಸಮಾಜದವರು ಸ್ವಾಮೀಜಿಗಳ ಮಠಕ್ಕೆ ಬೀಗ ಹಾಕಿದ್ದು ಬಂಜಾರ ಸಮುದಾಯವನ್ನ ಕೆರಳಿಸಿದೆ. ಸೇವಾಲಾಲ್ ಮಂದಿರದ ಮುಂದೆ ಸ್ವಾಮೀಜಿ ಧರಣಿ ಕೂತಿದ್ದಾರೆ. ಸರ್ಕಾರಿ ಜಾಗಕ್ಕೆ ಬೀಗ ಹಾಕಲು ಅವರ್ಯಾರು ಅಂತ ಪ್ರಶ್ನಿಸ್ತಾ ಇದ್ದಾರೆ. ರಾಜಕಾರಣಿಲಿದ್ದ ನಡೆಯಕತ್ತೈತ್ರಿ ಇದು. ಹೊರಗಿನ ಮಂದಿಲಿ ನಡೆಯಕತ್ತೈತಿ. ಅದಕ್ಕೆ ಅವ್ರಿಗೆ ಹೊರಗ ಕೀಲಿ ಹಾಕ್ಬೇಕಂದ್ರೆ ಯಾರ್ದಾಯ್ತು ಅಂತ ಕೀಲಿ ಹಾಕ್ಬೇಕ್ರಿ ನಾವು. ಅವು ಸ್ವಾಮಿ ಸನ್ಯಾಸಿಗಳಿಗೂ ನೀವು ತಗೊಂಡು ಬಂದಿರಿ, ನಾವು ತಗೊಂಡು ಬಂದೀವಿ ಬೇಕಂತ ಹೇಳಿ. ಈಗ ಬೇಡ ಅಂತೇಳಿ ಹೆಂಗೆ ಹೇಳಾಕತ್ತೀರಿ ನೀವು? ಹೆಂಗೆ ಹೇಳಾಕತ್ತೀರಿ? ಚಾವಿ ಹಾಕೋದು ಯಾರ್ದಿಗೆ ಇದು ಹಾಕೈತ್ರಿ? ನಮ್ಮ ಮನೆ ರೀ ಅದು. ಏನು ಗೌರನ್ರಿ ಮನೆ ರೀ? ಅದು ಸರ್ಕಾರ ಭೂಮಿ, ಸರ್ಕಾರ ಮಠ ರೀ. ಇದೀಗ ಎರಡು ಸಮುದಾಯದ ನಡುವೆ ಸ್ವಾಮೀಜಿ ವಿಚಾರಕ್ಕೆ ವೈಮನಸ್ಸು ಆರಂಭವಾಗಿದ್ದು ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಆದರಹಳ್ಳಿಯಲ್ಲಿ ಪೊಲೀಸರು ಬೀಡು ಬಿಟ್ಟಿದ್ದು ಶಾಂತಿ ಸಭೆಯ ಪ್ರಕ್ರಿಯೆ ನಡೀತಾ ಇದೆ. ಮಂಜು ಪತ್ತರ್, ರಿಪಬ್ಲಿಕ್ ಕನ್ನಡ, ಗದಗ. ಈ ಗ್ರಾಮದಲ್ಲಿ ಸ್ವಾಮೀಜಿಗಾಗಿ ಕದನ ಶುರುವಾಗಿದೆ. ಒಂದು ಸಮುದಾಯ ಸ್ವಾಮೀಜಿ ಬೇಕು ಅಂತ ಹೇಳಿದ್ರೆ ಮತ್ತೊಂದು ಗುಂಪು ಬೇಡ ಅಂತ ಹೇಳ್ತಿದ್ದಾರೆ. ಮಠದ ಕೊಠಡಿಗೆ ಬೀಗ ಹಾಕಿ ಈ ಸ್ವಾಮೀಜಿನೇ ಬೇಡ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಯಾಕೆ ಸ್ವಾಮೀಜಿ ಬೇಡ ಅಂತಿದ್ದಾರೆ, ಆ ಆರೋಪ ಏನು ನೀವೇ ನೋಡಿ. ಜೊತೆಯೇ ಜಿದ್ದು ಆರಕ್ಷಕರನ್ನ ಸುತ್ತುವರೆದಿರುವ ಗ್ರಾಮಸ್ಥರು, ಧರಣಿ ಬಿಡಲ್ಲ ಅನ್ನೋ ಪಟ್ಟು, ನಮಗೆ ನ್ಯಾಯ ಕೊಡಿ ಅಂತಿರುವ ಮಹಿಳೆಯರು, ಹೀಗೆ ಕೈಗೆ ಕೈ ಮಿಲಾಯಿಸಿ ಲಡಾಯಿ ನಡೀತಾ ಇರೋದು ಯಾಕೆ ಗೊತ್ತಾ? ಹೀಗೆ ಶಾಂತವಾಗಿ ಧರಣಿ ಕುಳಿತಿರುವ ಈ ಸ್ವಾಮೀಜಿಗಾಗಿ. ಏಕಾಏಕಿ ಸ್ವಾಮೀಜಿಗಳ ರೂಮ್ಗೆ ಬೀಗ, ಭಕ್ತರ ಆಕ್ರೋಶ. ಲಕ್ಷ್ಮೇಶ್ವರದ ಆದರಹಳ್ಳಿಯಲ್ಲಿ ಬಿಗುವಿನ ವಾತಾವರಣ. ಸಂಪೂರ್ಣ ಶ್ವೇತ ವಸ್ತ್ರಧಾರಿಯಾಗಿ ಸಂತ ಸೇವಾಲಾಲ್ ಮಂದಿರ ಮುಂದೆ ಸಲ್ಲೇಖನ ವ್ರತ ಮಾಡಿರುವ ಇವರು ಕುಮಾರ ಮಹಾರಾಜ ಸ್ವಾಮೀಜಿ.
ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕು ಆದರಹಳ್ಳಿಯ ಐತಿಹಾಸಿಕ ಗವಿಮಠದ ಪೀಠಾಧಿಪತಿಗಳು ಸಮಾಜದಲ್ಲಿ ಶಾಂತಿ ಮೂಡಲು ಸೌಹಾರ್ದತೆ ಬೆಳೆಸಲು ಮೆಟ್ಟಿಲಾಗಬೇಕಿದ್ದ ಶ್ರೀಗಳೇ ಈಗ ಎರಡು ಸಮುದಾಯಗಳ ನಡುವಿನ ಸಮರಕ್ಕೆ ವೇದಿಕೆಯಾಗಿದ್ದಾರೆ. ಇಂದು ಹೀಗೆ ಗಲಾಟೆ ಗದ್ದಲಕ್ಕೆ ಕಾರಣವಾಗಿರುವುದು ಏನಕ್ಕೆ ಅಂತ ಹೇಳ್ತೀವಿ ಕೇಳಿ. ಆದರಹಳ್ಳಿಯ ಗವಿಮಠದ ಸುತ್ತಲೂ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿತ್ತಂತೆ. ಈ ಬಗ್ಗೆ ಸ್ವಾಮಿಗಳು ಪೊಲೀಸರಿಗೆ ದೂರು ನೀಡಿದ್ದು ಭೋವಿ ಸಮುದಾಯದ ಕೆಲ ಹುಡುಗರ ಬಂಧನವಾಗಿದೆ. ಆದರೆ ಈ ವಿಚಾರ ಎರಡು ಸಮುದಾಯಗಳ ಕದನಕ್ಕೆ ಕಾರಣವಾಗಿದೆ. ವರ್ಷಗಳಿಂದ ಕಲ್ಲು ಒಡೆದು ಜೀವನವನ್ನ ಮಾಡ್ತಿದ್ದೀವಿ. ಈಗ ನಮ್ಮ ಕುಲಕಸುಬು ಬಿಡೋದು ಹೇಗೆ? ನಮಗೆ ಸ್ವಾಮೀಜಿ ಸಹವಾಸವೇ ಬೇಡ ಅಂತಿದ್ದಾರೆ ಭೋವಿ ಸಮಾಜದ ಮಹಿಳೆಯರು. ನಾವು ಇದನ್ನ ಬಿಟ್ಟು ಏನಿಲ್ಲ. ನೀವು ಬೇಡ ನೀವು ಕಣ್ಣಿನ ಸುಡಬೇಡ್ರಿ, ಫೋಟೋ ಹೊಡೆಯೋದು ಕರ್ಕೊಂಡೋಗೋದು, ಪೊಲೀಸರನ್ನ ತರೋದು ಕರ್ಕೊಂಡೋಗೋದು. ಅಂದ್ರೆ ನಾವು ಊರು ಬಿಟ್ಟ ಹೋಗ್ಬೇಕು. ಅವನ ಇಲ್ಲಿಡನೇನ್ರಿ? ನಾವ ಕರ್ಕೊಂಡು ಬಂದು ನಾವ ಮನೆ ಊರಾಗಿಟ್ಟು ಅವ್ರ ಸ್ವಾಮೀಜಿನ ಬೇಡ ಅಂತ ಹೇಳಂತಿದ್ರು ಅವ್ರ ಜನ. ಇನ್ನು ಭೋವಿ ಸಮಾಜದವರು ಸ್ವಾಮೀಜಿಗಳ ಮಠಕ್ಕೆ ಬೀಗ ಹಾಕಿದ್ದು ಬಂಜಾರ ಸಮುದಾಯವನ್ನ ಕೆರಳಿಸಿದೆ. ಸೇವಾಲಾಲ್ ಮಂದಿರದ ಮುಂದೆ ಸ್ವಾಮೀಜಿ ಧರಣಿ ಕೂತಿದ್ದಾರೆ. ಸರ್ಕಾರಿ ಜಾಗಕ್ಕೆ ಬೀಗ ಹಾಕಲು ಅವರ್ಯಾರು ಅಂತ ಪ್ರಶ್ನಿಸ್ತಾ ಇದ್ದಾರೆ. ರಾಜಕಾರಣಿಲಿದ್ದ ನೀ ನಡೆಯಕತ್ತೈತ್ರಿ ಇದು. ಹೊರಗಿನ ಮಂದಿಲಿ ನಡೆಯಕತ್ತೈತಿ. ಅದಕ್ಕೆ ಅವ್ರಿಗೆ ಹೊರಗ ಕೀಲಿ ಹಾಕ್ಬೇಕಂದ್ರೆ ಯಾರ್ದಾಯ್ತು ಅಂತ ಕೀಲಿ ಹಾಕ್ಬೇಕ್ರಿ ನಾವು. ಅವು ಸ್ವಾಮಿ ಸನ್ಯಾಸಿಗಳಿಗೂ ನೀವು ತಗೊಂಡು ಬಂದಿರಿ, ನಾವು ತಗೊಂಡು ಬಂದೀವಿ ಬೇಕಂತ ಹೇಳಿ. ಈಗ ಬೇಡ ಅಂತೇಳಿ ಹೆಂಗೆ ಹೇಳಾಕತ್ತೀರಿ ನೀವು? ಹೆಂಗೆ ಹೇಳಾಕತ್ತೀರಿ? ಚಾವಿ ಹಾಕೋದು ಯಾರ್ದಿಗೆ ಇದು ಹಾಕೈತ್ರಿ? ನಮ್ಮ ಮನೆ ರೀ ಅದು. ಏನು ಗೌರನ್ರಿ ಮನೆ ರೀ? ಅದು ಸರ್ಕಾರ ಭೂಮಿ, ಸರ್ಕಾರ ಮಠ ರೀ. ಇದೀಗ ಎರಡು ಸಮುದಾಯದ ನಡುವೆ ಸ್ವಾಮೀಜಿ ವಿಚಾರಕ್ಕೆ ವೈಮನಸ್ಸು ಆರಂಭವಾಗಿತ್ತು. ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಆದರಹಳ್ಳಿಯಲ್ಲಿ ಪೊಲೀಸರು ಬೀಡು ಬಿಟ್ಟಿದ್ದು ಶಾಂತಿ ಸಭೆಯ ಪ್ರಕ್ರಿಯೆ ನಡೀತಾ ಇದೆ. ಮಂಜು ಪತ್ತರ್, ರಿಪಬ್ಲಿಕ್ ಕನ್ನಡ, ಗದಗ. ಈ ಗ್ರಾಮದಲ್ಲಿ ಸ್ವಾಮೀಜಿಗಾಗಿ ಕದನ ಶುರುವಾಗಿದೆ. ಒಂದು ಸಮುದಾಯ ಸ್ವಾಮೀಜಿ ಬೇಕು ಅಂತ ಹೇಳಿದ್ರೆ ಮತ್ತೊಂದು ಗುಂಪು ಬೇಡ ಅಂತ ಹೇಳ್ತಿದ್ದಾರೆ. ಮಠದ ಕೊಠಡಿಗೆ ಬೀಗ ಹಾಕಿ ಈ ಸ್ವಾಮೀಜಿನೇ ಬೇಡ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಯಾಕೆ ಸ್ವಾಮೀಜಿ ಬೇಡ ಅಂತಿದ್ದಾರೆ? ಆ ಆರೋಪ ಏನು ನೀವೇ ನೋಡಿ. ಜೊತೆಯೇ ಜಿದ್ದು ಆರಕ್ಷಕರನ್ನ ಸುತ್ತುವರೆದಿರುವ ಗ್ರಾಮಸ್ಥರು, ಧರಣಿ ಬಿಡಲ್ಲ ಅನ್ನೋ ಪಟ್ಟು, ನಮಗೆ ನ್ಯಾಯ ಕೊಡಿ ಅಂತಿರುವ ಮಹಿಳೆಯರು, ಹೀಗೆ ಕೈಗೆ ಕೈ ಮಿಲಾಯಿಸಿ ಲಡಾಯಿ ನಡೀತಾ ಇರೋದು ಯಾಕೆ ಗೊತ್ತಾ? ಹೀಗೆ ಶಾಂತವಾಗಿ ಧರಣಿ ಕುಳಿತಿರುವ ಈ ಸ್ವಾಮೀಜಿಗಾಗಿ ಏಕಾಏಕಿ ಸ್ವಾಮೀಜಿಗಳ ರೂಮ್ಗೆ ಬೀಗ, ಭಕ್ತರ ಆಕ್ರೋಶ. ಲಕ್ಷ್ಮೇಶ್ವರದ ಆದರಹಳ್ಳಿಯಲ್ಲಿ ಬಿಗುವಿನ ವಾತಾವರಣ. ಸಂಪೂರ್ಣ ಶ್ವೇತ ವಸ್ತ್ರಧಾರಿಯಾಗಿ ಸಂತ ಸೇವಾಲಾಲ್ ಮಂದಿರ ಮುಂದೆ ಸಲ್ಲೇಖನ ವೃತ ಮಾಡಿರುವ ಇವರು ಕುಮಾರ ಮಹಾರಾಜ ಸ್ವಾಮೀಜಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕು ಆದರಹಳ್ಳಿಯ ಐತಿಹಾಸಿಕ ಗವಿಮಠದ ಪೀಠಾಧಿಪತಿಗಳು. ಸಮಾಜದಲ್ಲಿ ಶಾಂತಿ ಮೂಡಲು ಸೌಹಾರ್ದತೆ ಬೆಳೆಸಲು ಮೆಟ್ಟಿಲಾಗಬೇಕಿದ್ದ ಶ್ರೀಗಳೇ ಈಗ ಎರಡು ಸಮುದಾಯಗಳ ನಡುವಿನ ಸಮರಕ್ಕೆ ವೇದಿಕೆಯಾಗಿದ್ದಾರೆ. ಇಂದು ಹೀಗೆ ಗಲಾಟೆ ಗದ್ದಲಕ್ಕೆ ಕಾರಣವಾಗಿರುವುದು ಏನಕ್ಕೆ ಅಂತ ಹೇಳ್ತೀವಿ ಕೇಳಿ. ಆದರಹಳ್ಳಿಯ ಗವಿಮಠದ ಸುತ್ತಲೂ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿತ್ತಂತೆ.